ನಮಸ್ಕಾರ ಬಂಧುಗಳೇ. ಅಧಿಕ ಮಾಸವು ದೇವರ ಆರಾಧನೆ, ಜಪ, ತಪಸ್ಸು ಮತ್ತು ದಾನಗಳಿಗೆ ಅತ್ಯಂತ ಶ್ರೇಷ್ಠವಾದ ಕಾಲವೆಂದು ಪುರಾಣಗಳು ತಿಳಿಸುತ್ತವೆ. ಈ ಪವಿತ್ರ ಮಾಸದಲ್ಲಿ ಬರುವ ಪ್ರತಿಯೊಂದು ಶನಿವಾರಕ್ಕೂ ವಿಶೇಷ ಶಕ್ತಿ ಮತ್ತು ಮಹತ್ವವಿದೆ. ಶನಿವಾರವು ಶನಿದೇವರ ದಿನವಾಗಿದ್ದು, ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಜೀವನದ ಕಷ್ಟಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಅಧಿಕ ಮಾಸದ ಶನಿವಾರದಲ್ಲಿ ಶನಿದೇವರ ಜೊತೆಗೆ ಆಂಜನೇಯ ಸ್ವಾಮಿಯ ಆರಾಧನೆ ಕೂಡ ಅತ್ಯಂತ ಫಲಪ್ರದವಾಗಿದೆ. ಏಕೆಂದರೆ ಹನುಮಂತನ ಭಕ್ತರಿಗೆ ಶನಿ ದೇವರು ಕೃಪೆ ತೋರುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನ ಹನುಮಂತನ ಈ 5 ಮಂತ್ರಗಳನ್ನು ಜಪಿಸಿದರೆ ಭಯ, ಶತ್ರುಬಾಧೆ, ದೋಷಗಳು ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶನಿ ದೋಷ ನಿವಾರಣೆಯ ದಿನ. ಈ ದಿನವನ್ನು ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ಆರಂಭಿಸಿದರೆ ಜೀವನದಲ್ಲಿ ಧೈರ್ಯ, ಶಕ್ತಿ, ಯಶಸ್ಸು ಮತ್ತು ರಕ್ಷಣೆಯ ಕಿರಣ ಹರಡುತ್ತದೆ. ಈ ಶನಿವಾರದಂದು ಪಠಿಸಬೇಕಾದ 5 ಪವಿತ್ರ ಹನುಮಾನ್ ಮಂತ್ರಗಳು. ಹನುಮಾನ್ ಮೂಲ ಮಂತ್ರ: ಓಂ ಹನುಮತೆ ನಮಃ. ಈ ಮಂತ್ರವು ಹನುಮಂತನ ಸಾನ್ನಿಧ್ಯವನ್ನು ಕರೆದು ತರುತ್ತದೆ. ಇದು ನಮ್ಮೊಳಗಿನ ಭಯ, ನಕಾರಾತ್ಮಕತೆ ಮತ್ತು ಸಂಶಯವನ್ನು ದೂರ ಮಾಡಿ ಧೈರ್ಯ ಮತ್ತು ಆತ್ಮಶಕ್ತಿ ತುಂಬುತ್ತದೆ. ಪ್ರತಿ ಶನಿವಾರ ಅಥವಾ ಮಂಗಳವಾರ 108 ಬಾರಿ ಜಪಿಸಿ. ನೀವು ಅಚಲ ಶಕ್ತಿಯ ಮಾದರಿಯಾಗುತ್ತೀರಿ. ಎರಡನೆಯದಾಗಿ ಪವಮಾನ ಹನುಮಾನ್ ಮಂತ್ರ: ಓಂ ಶ್ರೀ ರಾಮದೂತಾಯ ನಮಃ. ಈ ಮಂತ್ರವು ರಾಮ ಭಕ್ತನಾದ ಹನುಮಂತನ ಸ್ಮರಣೆ ಮೂಲಕ ದೇವನಾಯಕ ಶಕ್ತಿಯನ್ನು ನಮ್ಮೊಳಗೆ ತುಂಬುತ್ತದೆ. ಶನಿ ದೋಷ, ದುಷ್ಟಗ್ರಹ ಅಥವಾ ದುಃಖ ಯಾವುದೂ ಈ ಭಕ್ತನಿಗೆ ತಟ್ಟುವುದಿಲ್ಲ. ಶನಿವಾರದ ಬೆಳಗ್ಗೆ ಅಥವಾ ಮಂಗಳವಾರದ ಬೆಳಗ್ಗೆ ದೀಪ ಹಚ್ಚಿ 21 ಬಾರಿ ಪಠಿಸಿ. ಮೂರನೆಯದಾಗಿ ಶನಿದೋಷ ನಿವಾರಕ ಮಂತ್ರ: ಓಂ ಹನುಮಾನಾಂಜನೀಸುತ ವಾತಾತ್ಮಜ ನಮಸ್ತುತೇ. ಈ ಮಂತ್ರವನ್ನು ಪಠಿಸಿದಾಗ ಶನಿದೇವರ ಕೃಪೆ ನಮ್ಮ ಮೇಲೆ ಸುರಿಯುತ್ತದೆ. ಹನುಮಂತನ ಆಶೀರ್ವಾದದಿಂದ ಶನಿ ಪ್ರಭಾವ ಕಡಿಮೆಯಾಗುತ್ತದೆ, ಕಷ್ಟಗಳು ಮಾಯವಾಗುತ್ತದೆ. ನಾಲ್ಕನೆಯದಾಗಿ ಪ್ರೇರಣಾ ಮಂತ್ರ: ಓಂ ರಾಮ ಭಕ್ತಾಯ ಹನುಮತೆ ನಮಃ. ಹನುಮಂತನು ರಾಮ ಭಕ್ತನಾದ್ದರಿಂದ ಆತನ ಪ್ರೇರಣೆಯ ಆಧಾರ ಈ ಮಂತ್ರವನ್ನು ಪಠಿಸಿದರೆ ನಮ್ಮ ಜೀವನದಲ್ಲಿ ನಿರ್ಧಾರ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಂಬಿಕೆ ವೃದ್ಧಿಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಈ ಮಂತ್ರವನ್ನು ನೆನೆಸಿ ದಿನ ಆರಂಭಿಸಿ. ಐದನೆಯದಾಗಿ ರಕ್ಷಣಾ ಮಂತ್ರ: ಹನುಮಾನ್ ಗಾಯತ್ರಿ ಮಂತ್ರ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ದುಷ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ, ಭಯ ಮತ್ತು ಅನಿಶ್ಚಿತತೆ ನಾಶ ಮಾಡುತ್ತದೆ. ಇದು ನಮ್ಮ ಜೀವನದ ಎಲ್ಲ ಹಾದಿಗಳಲ್ಲೂ ರಕ್ಷಣೆ ಬಲವನ್ನು ನಿರ್ಮಿಸುತ್ತದೆ. ಹನುಮಂತನ ಆರಾಧನೆಯಿಂದ ಶನಿ ಕೃಪೆ ದೊರೆಯುತ್ತದೆ. ಅವನು ಜೀವನದಲ್ಲಿ ರಕ್ಷಣಾ ಕವಚ, ಧೈರ್ಯ, ಶಕ್ತಿ ಮತ್ತು ಭಕ್ತಿ ತುಂಬುವ ದೇವ. ಶನಿವಾರದಂದು ಈ 5 ಮಂತ್ರಗಳನ್ನು ಶ್ರದ್ಧೆಯಿಂದ ಪಠಿಸಿ. ನಿಮ್ಮ ಹೃದಯದಲ್ಲಿ ಭಕ್ತಿ,
ಮನಸ್ಸಿನಲ್ಲಿ ಶಕ್ತಿ ಮತ್ತು ಜೀವನದಲ್ಲಿ ವಿಜಯ ದೊರೆಯುತ್ತದೆ. ಓಂ ಶ್ರೀ ಹನುಮಂತಾಯ ನಮಃ. ಹನುಮಂತ ದೇವ, ನಿನ್ನ ಭಕ್ತರ ಜೀವನದಲ್ಲಿ ಧೈರ್ಯ, ಶಕ್ತಿ, ಶಾಂತಿ ಮತ್ತು ವಿಜಯವನ್ನು ಕರುಣಿಸು. ಮಂಗಳವಾರದ ದಿನದಂದು ಆಗಿರಬಹುದು ಅಥವಾ ಶನಿವಾರದ ದಿನದಂದು ಆಗಿರಬಹುದು, ನಾವು ಈ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವ ಮೂಲಕ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಶನಿವಾರದ ದಿನದಂದು ನಾವು ಯಾವೆಲ್ಲ ಹನುಮಾನ್ ಮಂತ್ರಗಳನ್ನು ಪಠಿಸಬೇಕು, ಶನಿವಾರ ಆಂಜನೇಯ ಸ್ವಾಮಿ ಮಂತ್ರಗಳನ್ನು ಪಠಿಸುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿರಲ್ಲ. ಆಂಜನೇಯ ಸ್ವಾಮಿಯ ಭಕ್ತರು ಆತನನ್ನು ಸಕಾರಾತ್ಮಕ ಶಕ್ತಿ ಮತ್ತು ಯಶಸ್ಸಿನ ಸ್ಫೂರ್ತಿಯ ಸಂಕೇತವೆಂದು ಪರಿಗಣಿಸುತ್ತಾರೆ. ಆಂಜನೇಯ ಸ್ವಾಮಿಯನ್ನು ಹೆಚ್ಚಿನ ಜನರು ಶನಿವಾರದ ದಿನದಂದು ಪೂಜಿಸುವ ಪದ್ಧತಿ ಇದೆ. ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ಸು, ಶಕ್ತಿ ಮತ್ತು ರಕ್ಷಣೆ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಮಂಗಳವಾರದ ಅಥವಾ ಶನಿವಾರದ ದಿನದಂದು ಹನುಮಂತನ ಅದ್ಭುತ ಮಂತ್ರಗಳನ್ನು ಪಠಿಸಿದರೆ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು, ನಮಗೆ ಯಶಸ್ಸು ಸಾಧಿಸಲು ಸಹಾಯ ಮಾಡುತ್ತದೆ. ಆಂಜನೇಯ ಸ್ವಾಮಿಯ ಈ ಮಂತ್ರಗಳು. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳ ನಿಯಮಿತ ಪಠನವು ಯಶಸ್ಸಿನ ಎತ್ತರವನ್ನು ಸಾಧಿಸಲು ಮತ್ತು ಜೀವನದಲ್ಲಿ ಸಕಾರಾತ್ಮಕ ದಿಕ್ಕಿನಲ್ಲಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.